ಏನ್ರೋ ಮಕ್ಳ ಇಬ್ಬರು ಆಟ ಆಡೋದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಹೋಮ್ವರ್ಕ್ ಎಲ್ಲ ಮುಗಿಸಿದ್ರಾ? ಅವನಪ್ಪ ಮುಗಿಸಿದ್ವಿ. ನಾನೇ ಎಲ್ಲ ಬರೆದು ಮುಗಿಸ್ದೆ ಅಪ್ಪ. ಅಪ್ಪ ಅಜ್ಜಿನ ಕರ್ಕೊಂಬರಕ್ಕೆ ಬಸ್ ಸ್ಟಾಪ್ಗೆ ನಾವು ಬರ್ತೀವಪ್ಪ. ಅಪ್ಪ ಇವನ್ ಬೇಡ ಕಣಪ್ಪ, ನಾನು ಬರ್ತೀನಿ ಕಣಪ್ಪ, ಇವನ್ ಮನೇಲೇ ಇರಲಿ. ಇಬ್ರು ಬೇಡ, ಇಬ್ರು ಮನೇಲೇ ಇರ್ರಿ. ನಾನೇ ಹೋಗಿ ಕರ್ಕೊಂಬರ್ತೀನಿ ಅಜ್ಜಿನ. ಮನೆಗೆ ಬಂದ್ಮೇಲೆ ಮಾತಾಡಿವ್ರಂತೆ ಅಜ್ಜಿ ಜೊತೆ. ಅಪ್ಪ ಅಲ್ಲೇ ಬಂದು ಅಜ್ಜಿನ ಮಾತಾಡ್ಸ್ತೀನಪ್ಪ, ನನ್ನ ಕರ್ಕೊಂಡು ಹೋಗಪ್ಪ ನೀನು. ನನ್ಗಂತೂ ಅಜ್ಜಿನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟೈತಪ್ಪ. ನನ್ನ ಕರ್ಕೊಂಡು ಹೋಗಪ್ಪ, ಇವನ್ ಮನೇಲೇ ಇರ್ಲಪ್ಪ ಸುಪ್ರಾಜ. ಇಬ್ರು ಬೇಡ, ಇಬ್ರು ಮನೇಲೇ ಇರ್ರಿ. ಅಜ್ಜಿ ಮನೆಗೆ ಬರ್ತಾರೆ ತಾನೇ, ಇವಾಗ ನಮ್ಗಳ ಜೊತೆನೇ ಇರ್ತಾರಲ್ವಾ? ಸುಮ್ಮನಿರ್ರಿ. ನಿಮ್ಮಮ್ಮ ನೋಡಿದ್ರೆ ಬೈತಾಳೆ ಅಷ್ಟೇ. ಆಮೇಲೆ ಇವ್ರಿಬ್ರನ್ನ ಬೇರೆ ಕರ್ಕೊಂಬರೋದಕ್ಕೋಸ್ಕರ ಬಸ್ ಸ್ಟಾಪಿಗೆ ಬೇರೆ ಕರ್ಕೊಂಡು ಹೋಗಿದ್ರಾ ಅಂತ ಬೈತಾಳೆ. ಹೋಗಿ ಮನೇಲಿ ಆಟ ಆಡ್ಕೊಂಡಿರ್ರಿ ನೀವು. ನಾನು ಹೋಗಿ ಅಜ್ಜಿನ ಕರ್ಕೊಂಬರ್ತೀನಿ, ಇವಾಗ ಬರ್ತಾರಂತೆ ಅಜ್ಜಿ. ಸರಿನಪ್ಪ ಆಯ್ತು, ನೀವ್ ಹೇಳ್ದಂಗೆ ಮಾಡ್ತೀನಿ. ಬಾವ ಸುಪ್ರಾಜ ಆಟ ಕಣ. ಹೋಗಿ ಅಮ್ಮನ ಕರ್ಕೊಂಬರ್ಬೇಕಪ್ಪ ಬಸ್ ಸ್ಟಾಪ್ಗೆ ಹೋಗಿ ಈಗ. ಅಮ್ಮ ಏನೋ ಬರ್ತಾರೆ ಅನ್ನೋದು ಖುಷಿ ಐತೆ, ಆದರೆ ನನ್ನ ಹೆಂಡತಿ ಏನು ಕಿರಿಕ್ ಮಾಡ್ತಾಳೋ ಏನೋ. ಇಬ್ರಿಗೂ ಮೊದಲೇ ಆಗೋದಿಲ್ಲ, ಏನಪ್ಪ ಮಾಡೋದು ಅನಿಸ್ತೈತೆ. ಒಂದು ಕಡೆ ಅಮ್ಮ ಬರೋ ಖುಷಿ ಐತೆ, ಇನ್ನೊಂದು ಕಡೆ ಇವಳು ಏನು ಕಿರಿಕ್ ತೆಗಿತಾಳೋ ಅನ್ನೋದು ಬೇಜಾರೈತೆ. ಏನು ಮಾಡೋದು? ನನ್ನ ಮಕ್ಕಳಂತೂ ಅವ್ರ ಅಜ್ಜಿ ಅಂದರೆ ತುಂಬ ಇಷ್ಟಪಡ್ತಾರಪ್ಪ. ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಜ್ಜಿ ಬರ್ತಾರೆ ಅಂತ. ನಾನು ಹೆಂಡ್ತಿದ್ದೆ ಮಕ್ಕಳಂತೂ ತುಂಬ ಖುಷಿಯಾಗಿದ್ದಾರೆ ಅಜ್ಜಿ ಬರ್ತಾ ಇದ್ದಾಳೆ ಅಂತ. ನನ್ನ ಹೆಂಡ್ತಿನೇ ತುಂಬ ಬೇಜಾರಾಗಿದ್ದಾಳೆ. ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಹಳೇದನ್ನೇ ನೆನಪಿಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಇವಾಗ ಅಮ್ಮನ ಜೊತೆನೂ ಅಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೂ ವಯಸ್ಸಾಗಿದೆ ಅಂತ ಹೇಳೋರು ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ ಇವಳು. ಓ, ಅಮ್ಮ ಬಂದರು ಅನಿಸುತ್ತೆ ಈ ಬಸ್ಸಲ್ಲಿ. ಅಮ್ಮ ಹೇಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ಯಾಕಮ್ಮ ಇಷ್ಟು ಲೇಟ್ ಆಯಿತು ಬರೋದು? ಹಾ, ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಹೇಗಿದ್ಯಾ? ಹಾಂ, ನಾನು ಚೆನ್ನಾಗಿದ್ದೀನಮ್ಮ. ನೀವು ಬಂದಿದ್ದೀರಲ್ವ, ಈಗ ಇನ್ನೂ ಚೆನ್ನಾಗಿರ್ತೀನಮ್ಮ ನಾನು. ಮಕ್ಳೇಗಿದಾರಪ್ಪ? ಹಾಂ, ಮಕ್ಕಳು ಚೆನ್ನಾಗಿದ್ದಾರೆ ಅಮ್ಮ. ಅವರಂತೂ ತುಂಬಾ ಖುಷಿ ಪಡ್ತಾ ಇದ್ರು ನೀನು ಬರ್ತಿದ್ಯಾ ಅಂತ ಅಂದ್ಬಿಟ್ಟು. ಅವರೇ ಬಸ್ ಸ್ಟಾಪಿಗೆ ಬರ್ತೀನಿ ಅಂತಲೂ ಹೇಳ್ತಾಯಿದ್ರು. ಮತ್ತು ಅವತ್ತಿಂದನೂ ಕೇಳ್ತಾನೆ ಇದ್ದಾರೆ, ಅಜ್ಜಿ ಎಲ್ಲಿ, ಅಜ್ಜಿ ಯಾವಾಗ ಬರ್ತಾರೆ ಹೇಳಪ್ಪ ಅಂತ. ತುಂಬಾ ಖುಷಿ ಪಡ್ತಾ ಇದ್ರಮ್ಮ ನೀನು ಬರೋದ್ರಿಂದ. ಹಾ, ನನಗೂ ಅಷ್ಟೇಪ್ಪ. ಮಕ್ಕಳನ್ನ ನಿನ್ನ ನೋಡಬೇಕು ಅಂತ ತುಂಬ ಆಸೆ ಆಗಿತ್ತು, ಆದರೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ನಾನು ನೋಡಿದ್ಯಲ್ಲ ನೀನು, ನಿಮ್ಮ ಅಕ್ಕಂಗೆ ಎಷ್ಟು ಕೆಲಸ ಇರುತ್ತೆ ಪಾಪ. ಅವಳೊಬ್ಬಳಿಗೆ ಏನೂ ಆಗೋದಿಲ್ಲ, ಯಾರೂ ಸಹಾಯ ಮಾಡೋರಿಲ್ಲ ಅವಳಿಗೆ. ಅದಕ್ಕೋಸ್ಕರ ನಾನು ಅಲ್ಲೇ ಉಳ್ಕೊಂಡಿದ್ದೆ. ಆದರೆ ಈಗ ಹುಷಾರಿಲ್ವಲ್ಲ, ಅಲ್ಲೆಲ್ಲ ಡಾಕ್ಟ್ರಿಗೆ ತೋರಿಸಿ ಸಾಕಾಯಿತು. ಸರಿ, ಇದಕ್ಕೆ ಇಲ್ಲಿ ಸಿಟಿ ಕಡೆನಾದ್ರು ತೋರಿಸಿದ್ರೆ ಸರಿ ಹೋಗುತ್ತೇನೋ ಅಂತ ಇವಾಗ ಬಂದೆ ಅಪ್ಪ. ಹಾಂ, ಒಳ್ಳೇದಾಯ್ತು ಬಿಡಮ್ಮ ನೀವು ಬಂದಿದ್ದು. ನಡಿಯಮ್ಮ ಇವಾಗ ಮನೆಗೆ ಹೋಗೋಣ. ಮಕ್ಕಳು ನಿನ್ನ ನೋಡಿ ತುಂಬ ಖುಷಿ ಪಡ್ತಾರೆ ಕಣಮ್ಮ ಅವರು. ಹಾಂ, ನಡಿ ಮಗನೇ, ಹೊರಡೋಣ ಮನೆಗೆ.